ತಮಗೆಲ್ಲ ಗೊತ್ತಿದೆ, ಮೇ 7ನೇ ತಾರೀಕು ಪಾಕಿಸ್ತಾನದಲ್ಲಿ ಮತ್ತು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರಕ್ಕೆ ನಮ್ಮ ಇಂಡಿಯನ್ ಆರ್ಮಿಯವರು ಏನು ದಾಳಿ ಮಾಡಿದ್ರು 9 ಕಡೆ. ಅಲ್ಲಿಂದ ಇಲ್ಲಿಯವರೆಗೆ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಮತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರಗಳು ನಿರಂತರವಾಗಿ ಸರ್ಕಾರಕ್ಕೆ ಮತ್ತು ಇಂಡಿಯನ್ ಆರ್ಮಿಗೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡುವಂಥದ್ದು ಘೋಷಣೆ ಮಾಡೋದಲ್ಲದೆ ಅವ್ರ ಜೊತೆಲಿದ್ದೀವಿ. ನಾವು ಎಲ್ಲೂ ನಾವು ಇಂಡಿಯನ್ ಆರ್ಮಿ ವಿರುದ್ಧ, ನಮ್ಮ ವ್ಯವಸ್ಥೆ ವಿರುದ್ಧ ನಾವು ಯಾವತ್ತೂ ಏನು ಮಾತಾಡುವಂಥ ಒಂದು ವ್ಯವಸ್ಥೆ ಮಾಡಿಲ್ಲ, ಮಾಡಿಕೊಂಡಿಲ್ಲ, ಮಾಡುವಂಥದ್ದಕ್ಕೂ ನಾವು ಕೈ ಹಾಕುವಂಥದ್ದಿಲ್ಲ. ಈಗ ಮೊನ್ನೆ ದಿವಸ ನಾವು ಮಾಧ್ಯಮಗಳಲ್ಲಿ ಗಮನಿಸ್ತೇವೆ, ಕುನ್ವಾರ್ ವಿಜಯ್ ಶಾ ಎಂಬ ವ್ಯಕ್ತಿ ಮಧ್ಯಪ್ರದೇಶದಲ್ಲಿ ಕ್ಯಾಬಿನೆಟ್ ಮಿನಿಸ್ಟ್ರು, 62 ವರ್ಷದ BJP ಭಾಳ ಪ್ರಮುಖವಾದ ಲೀಡರು. ಅವರು ಖಂಡ್ವಾ ಡಿಸ್ಟ್ರಿಕ್ಟ್ ಅಂತ ಒಂದು ಜಿಲ್ಲೆ, ಹರ್ಸುದ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಿಂದ ಕಳೆದ 8 ಬಾರಿ ನಿರಂತರವಾಗಿ ಗೆದ್ದಿರುವಂಥ ಸೀನಿಯರ್ ಮೋಸ್ಟ್ BJP ಲೀಡರ್. ಅವರು ಸೋಫಿಯಾ ಖುರೇಷಿ ವಿಚಾರದಲ್ಲಿ ಬಹಳ ಕೇವಲವಾಗಿ, ಕೆಟ್ಟದಾಗಿ, ಬರೀ ಸೋಫಿಯಾ ಖುರೇಷಿಗೆ ಮಾತಾಡಿರುವಂಥದ್ದಲ್ಲ, ಇಂಡಿಯನ್ ಆರ್ಮಿಗೆ ಮಾತಾಡಿರುವಂಥದ್ದು. ಅವರು ಕೊಟ್ಟಿರುವಂಥ ಹೇಳಿಕೆ, ಸೋಫಿಯಾ ಖುರೇಷಿಯವರು ಲೆಫ್ಟಿನೆಂಟ್ ಕರ್ನಲ್ ಏನಿದ್ದಾರೆ ಅವರ ಮೂಲಕ ಮತ್ತು 3 ಮಿಸ್ರಿ ಮತ್ತು ಇನ್ನೊಬ್ಬರು 3 ಜನನೂ ಆಗಾಗ ಇಂಡಿಯನ್ ಆರ್ಮಿ ತೆಗೆದುಕೊಂಡ ನಿರ್ಧಾರಗಳು, ಅವರ ವಿರುದ್ಧ ಹೋರಾಟ ಮಾಡ್ತಾ ಇರುವಂಥದ್ದು, ಅದರ ಬಗ್ಗೆ ಜನರಿಗೆ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಅವರ ಕ್ಯಾಸ್ಟು, ರಿಲಿಜಿಯನ್ನು ಆಧಾರದ ಮೇರೆಗೆ ಅವ್ರನ್ನ ಕೂರಿಸಿ ಮೀಡಿಯಾ ಬ್ರೀಫ್ ಮಾಡುವಂಥ ಒಂದು ವ್ಯವಸ್ಥೆ ಇಂಡಿಯನ್ ಆರ್ಮಿನಲ್ಲಿ ಇಲ್ಲ. ಎಫೆಕ್ಟಿವ್ ಆಗಿ ಕಮ್ಯುನಿಕೇಷನ್ ಸ್ಕಿಲ್ ಯಾರಿಗಿದೆ ಅವರಿಗೆ ಕೂರಿಸಿ ಜನರಿಗೆ ತಿಳಿಸುವಂಥದ್ದಕ್ಕೆ ಒಂದು ವ್ಯವಸ್ಥಿತವಾಗಿ ಎಲ್ಲೂ ಕಾಂಟ್ರವರ್ಸಿ ಆಗಬಾರ್ದು ಅಂತ ಉದ್ದೇಶದಿಂದ ಇಂಡಿಯನ್ ಆರ್ಮಿ ಡಿಸಿಷನ್ ತಗೊಂಡು ಒಬ್ಬರು ಫಾರಿನ್ ಸೆಕ್ರೆಟ್ರಿ ವಿಕ್ರಮ್ ಮಿಸ್ರಿ ಅನ್ನೋರು, ಇನ್ನಿಬ್ಬರು, ಒಬ್ಬರು ನೇವಿಯವರು, ಇನ್ನೊಬ್ಬರು ಆರ್ಮಿಯವರು, 3 ಜನನೂ ಆಗಾಗ ಬಂದು ಮಾಧ್ಯಮಗಳ ಮೂಲಕ ಜನಸಾಮಾನ್ಯರಿಗೆ ಏನು ನಡೀತಾ ಇದೆ ಅನ್ನುವಂಥದ್ದು ಹೇಳುವಂಥ ಕೆಲಸವನ್ನು ಮಾಡ್ತಾಯಿದ್ರು. ವೈಮಿಕಾ ಸಿಂಗ್ ಅಂತ ಇನ್ನೊಬ್ಬರು ನೇವಿಯವರು. ಸೋಫಿಯಾ ಖುರೇಷಿ ವಿಚಾರದಲ್ಲಿ ಈ ವ್ಯಕ್ತಿ ವಿಜಯ್ ಶಾ ಎಂಬವರು ಟೆರರಿಸ್ಟ್ ತಂಗಿ ಅಂತ ಉಚ್ಚಾರಣೆ ಮಾಡಿದ್ದಾರೆ. ಟೆರರಿಸ್ಟ್ ತಂಗಿನೇ ನಾವು ಕಳಿಸಿ ಯುದ್ಧವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಓಪನ್ ಭಾಷಣದಲ್ಲಿ ಒಬ್ಬ ಮಂತ್ರಿ, ರೆಸ್ಪಾನ್ಸಿಬಲ್ ಮಂತ್ರಿ ಕೊಟ್ಟಿರುವಂಥ ಹೇಳಿಕೆಯನ್ನು ಮಧ್ಯಪ್ರದೇಶ ಹೈಕೋರ್ಟ್ನವರು ಭಾಳ ಗಂಭೀರವಾಗಿ ತೆಗೆದುಕೊಂಡು ಸೋಮೋಟೋ ಕೇಸನ್ನು ರಿಜಿಸ್ಟರ್ ಮಾಡಿ FIR ದಾಖಲು ಮಾಡುವಂಥದ್ದಕ್ಕೆ ಆದೇಶ ಮಾಡಿದ್ದಾರೆ. ಈಗ FIR ದಾಖಲಾಗಿದೆ. 2 ಸೆಕ್ಷನ್ಸ್ಗಳು ದಾಖಲಾಗಿದೆ. ಒಂದು ಸೆಕ್ಷನ್ 196, ಸೆಕ್ಷನ್ 196 BNS, ಪ್ರಮೋಟಿಂಗ್ ಎನಿಮಿಟಿ ಬಿಟ್ವೀನ್ ಗ್ರೂಪ್ಸ್, ಅದು ಸೆಕ್ಷನ್ 196. ಇನ್ನೊಂದು ಸೆಕ್ಷನ್ 152, ಎಂಡೇಂಜರಿಂಗ್ ಸವರ್ನಿಟಿ ಆಫ್ ದಿ ಕಂಟ್ರಿ, ದೇಶದ ವ್ಯವಸ್ಥೆಗೆ ಡೇಂಜರ್ ಇರುವಂಥ ಒಂದು ಸೆಕ್ಷನ್. 2 ನಾನ್ ಬೇಲಬಲ್ ಸೆಕ್ಷನ್ಸು. ಶಿಕ್ಷೆ, ಇದು ಪ್ರೂವ್ ಆದ ಶಿಕ್ಷೆ 7 ವರ್ಷ ಶಿಕ್ಷೆ. ಇಲ್ಲಿಯವರೆಗೆ ಇವರು ಕೊಟ್ಟಂಥ ಹೇಳಿಕೆಯನ್ನು BJPಯವರೇ ಆಗಲಿ, BJP ಮುಖಂಡರುಗಳಾಗಲಿ, ಸೆಂಟ್ರಲ್ ಗೌರ್ಮೆಂಟೇ ಆಗಲಿ, ಮಧ್ಯಪ್ರದೇಶದ ಗೌರ್ಮೆಂಟೇ ಆಗಲಿ, ಮಧ್ಯಪ್ರದೇಶ ಚೀಫ್ ಮಿನಿಸ್ಟರ್ ಆಗಲಿ, ನಮ್ಮ ದೇಶದ ಪ್ರಧಾನಮಂತ್ರಿಗಳಿರ್ಬೋದು, ರಾಜನಾಥ್ ಸಿಂಗ್ ಡಿಫೆನ್ಸ್ ಮಿನಿಸ್ಟರ್ ಇರ್ಬೋದು, ಹೋಮ್ ಮಿನಿಸ್ಟರ್ ಅಮಿತ್ ಶಾ ಇರ್ಬೋದು, ಖಂಡನೆ ಮಾಡಿಲ್ಲ. BJP ಮುಖಂಡರುಗಳು ಯಾರೂ ಖಂಡನೆ ಮಾಡಿಲ್ಲ. ಅಂದರೆ ಅರ್ಥ ಏನು? ಇದು BJPಯವರ ಹೇಳಿಕೆ, BJP ಪಕ್ಷದ ಹೇಳಿಕೆ, BJP ಗೌರ್ಮೆಂಟ್ ಹೇಳಿಕೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿದೆ.
It is the statement given by a person who is most senior in BJP party. 8 ಬಾರಿ ಚುನಾವಣೆಯಲ್ಲಿ ಗೆದ್ದಿರುವಂಥ ವ್ಯಕ್ತಿಯಿಂದ ಸೀನಿಯರ್ ಮೋಸ್ಟು. ಇವನು ಹೇಳಿಕೆ ಕೊಟ್ಟವನೇ ಅಂದರೆ ಅದು ಖಂಡಿಸುವಂಥ ಕೆಲಸವನ್ನು ಮಾಡಲಿಲ್ಲ. ಕಿತ್ತು ಆಚೆ ಬಿಸಾಕುವಂಥದ್ದು ಒಂದು ಕಡೆ ಇರಲಿ, ಅವನು ಇಲ್ಲೂವರೆಗೂ ಒಂದು ನೋಟಿಸ್ ಕೊಡುವಂಥ ಕೆಲಸ ಮಾಡಲಿಲ್ಲ. ಅವನು ಮಾಡಿರುವಂಥದ್ದು ಸ್ಟೇಟ್ಮೆಂಟ್ಗೂ ಮತ್ತು ಪಕ್ಷಕ್ಕೂ ಸರ್ಕಾರಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಕೊಡುವಂಥ ಹೇಳಿಕೆಯನ್ನು ಮಾಡಲೇ ಇಲ್ಲ ಇಲ್ಲಿವರೆಗೆ. ಅಂದರೆ ಏನರ್ಥ ಭಾಳ ಸ್ಪಷ್ಟವಾಗಿದೆ. ಇಟ್ ಈಸ್ ದಿ ಸ್ಟೇಟ್ಮೆಂಟ್ ಆಫ್ BJP ಆ್ಯಂಡ್ RSS. ಅಂದರೆ ಮೈಂಡ್ ಸೆಟ್ ಆಫ್ BJP ಆ್ಯಂಡ್ RSS ಎಷ್ಟರ ಮಟ್ಟಿಗೆ ಯಾವ ಲೆವೆಲಲ್ಲಿದೆ ಅನ್ನುವಂಥ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಸೋಫಿಯಾ ಖುರೇಷಿ ಮುಸ್ಲಿಂ ಸಮುದಾಯದ ಹೆಣ್ಣು ಮಗಳು ಅನ್ನುವಂಥದ್ದು ಒಂದು ಕಡೆಯಲ್ಲಿ, ಶೀ ಈಸ್ ಫಸ್ಟ್ ಇಂಡಿಯನ್, ಶೀ ಈಸ್ ಫಸ್ಟ್ ಇಂಡಿಯನ್ ಆ್ಯಂಡ್ ದೆನ್ ಶೀ ಈಸ್ ಅನ್ ಆರ್ಮಿ ಕೊಲೋನಿಯಲ್, ಅತಿ ಉನ್ನತ ಸ್ಥಾನದಲ್ಲಿರುವಂಥ ಮಹಿಳೆ. ಅವ್ರ ಮುಂದೆ, ಅವ್ರ ಕಣ್ಣು ಮುಂದೆ ವಿರೋಧಿಗಳ ಅಷ್ಟೇ ಕಾಣ್ತಾರೆ ಹೊರತು ಜಾತಿ ಧರ್ಮ ಕಾಣಲ್ಲ. ಜಾತಿ ಧರ್ಮದ ಆಧಾರದ ಮೇರೆಗೆ ಅಳತೆ ಮಾಡುವಂಥ ಒಂದು ವ್ಯವಸ್ಥೆ ಏನಾದರೂ ಇದ್ದರೆ ಅದು BJP ಮುಖಂಡಗಳಲ್ಲಿ, RSS ಮುಖಂಡಗಳಲ್ಲಿ. ನಾಚಿಕೆ ಆಗಬೇಕು. ಮಾನ ಮರ್ಯಾದೆ ಏನಾದರೂ ಇದ್ದು ನಿಮಗೆ ಇಮ್ಮಿಡಿಯೇಟಾಗಿ ಅವನು ಕಿತ್ತೊಗೆಯುವಂಥ ಕೆಲಸವನ್ನು ಯಾಕೆ ಮಾಡಲಿಲ್ಲ? ಈ FIR ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋಗಿ ಸ್ಟೇ ತರುವಂಥದ್ದಕ್ಕೆ ಹೋದ ಸುಪ್ರೀಂ ಕೋರ್ಟ್ ನಿನ್ನ ದಿವಸ ಚೀಮಾರಿ ಹಾಕಿ ಕಾಕಸ್ ಮಕ್ಕದ ಮೇಲೆ ಉಗ್ದು ಹೋಗಲ್ಲ. ಹೈಕೋರ್ಟ್ ಫಸ್ಟು ಕ್ಷಮೆ ಕೇಳು, ಆಮೇಲೆ ಏನು ಶಿಕ್ಷೆ ಇದೆಯೋ ಅದನ್ನು ಅನುಭವಿಸೋದು ಕೆಲಸವನ್ನು ಫಸ್ಟ್ ಮಾಡಬೇಕು. ನೀನು ಯೋಗ್ಯತೆಗೆ, ನಿಮ್ಮ ಪಾರ್ಟಿ ಯೋಗ್ಯತೆಗೆ, ನಿಮ್ಮ ಸರ್ಕಾರದ ಯೋಗ್ಯತೆ ಇಷ್ಟೇ ಜನಗಳಿಗೆ ಗೊತ್ತಾಗುವಂಥ ವ್ಯವಸ್ಥೆ ಆಗಿದೆ ಅಂತಂದರೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿ ಕಳಿಸಿದೆ. ಇದೇ ಸ್ಟೇಟ್ಮೆಂಟ್ನ ಯಾರಾದರೂ ವಿರೋಧ ಪಕ್ಷದವರು, ಕಾಂಗ್ರೆಸ್ನವರೇ ಆಗಲಿ ಇನ್ಯಾವುದನ್ನ ಪಕ್ಷದವರು ಮಾಡಿದ್ದಿದ್ದರೆ ಇಡೀ ದೇಶಾದ್ಯಂತ ಬೆಂಕಿ ಹಚ್ಚಿಬಿಡೋರು. ಕರ್ನಾಟಕದಲ್ಲಿ ಒಂದಷ್ಟು ರಕ್ತದ ಮೇಲೆ ಇದನ್ನು ಭಾಷಣ ಮಾಡುವಂಥದ್ದು, ರಕ್ತದ ಮೇಲೆ ಬಂದು ಹೇಳಿಕೆ ಕೊಡುವಂಥ ವ್ಯಕ್ತಿಗಳು ಒಂದಷ್ಟು ಜನ ಇದ್ದಾರೆ. ಕಮ್ಯುನಲ್ ವೈಲೆನ್ಸ್ ಎಲ್ಲಿ ಫ್ಲೇರ್ ಅಪ್ ಆಗುತ್ತೆ ಅಲ್ಲಿ ಠಕ್ ಅಂತ ಹಾಜರಾಗುವಂಥ ಅವರು ಭಾಳ ಪ್ರಮುಖವಂತರು. ಶೋಭಾ ಕರಂದ್ಲಾಜೆ, ಪ್ರಹ್ಲಾದ್ ಜೋಶಿ, ಈ CT ರವಿ, ಅಶೋಕು, ಇವರೆಲ್ಲ ಬಂದು ಏನು ಸೀಳ್ನಾಯಿ ಬಿದ್ದಂಗೆ ಬಿದ್ದುಬಿಡ್ತಾರೆ ಬಂದು ಹೊರಗಡೆ. ಇದ್ರ ಬಗ್ಗೆ ಎಲ್ಲರೂ ಯಾವತ್ತಾದ್ರೂ ಏನಾದರೂ ಮಾತಾಡಿರುವಂಥದ್ದು ಕಂಡಿದ್ದೀರಾ ನೀವು? ಒಂದು ಟ್ವೀಟ್ ಅಟ್ಲೀಸ್ಟು. ನರೇಂದ್ರ ಮೋದಿಯವರು ಪ್ರತಿಯೊಂದಕ್ಕೂ ಟ್ವೀಟ್ ಮಾಡ್ತಾರಲ್ಲ, ಟ್ವೀಟ್ ಯಾಕೆ ಮಾಡಿಲ್ಲ? ಇದು ಭಾಳ ಸ್ಪಷ್ಟವಾಗಿದೆ, ಅವರ ಮನಸ್ಥಿತಿ ಭಾಳ ಸ್ಪಷ್ಟವಾಗಿದೆ. ಇದು ನಾವು ಆಗ್ರಹಿಸ್ತೀವಿ. ಇಮ್ಮಿಡಿಯೇಟಾಗಿ ಮಿನಿಸ್ಟ್ರಿಪ್ಪಿಂದ ಕಿತ್ತಾಕಿ ಅವನು ಜೈಲಿಗೆ ಕಳಿಸುವಂಥ ಕೆಲಸವನ್ನು ಮಾಡಬೇಕು. ನೀವು ಕಳಿಸ್ತೇ ಅದು ಕೋರ್ಟ್ ಮಾಡುತ್ತದು. ಕೋರ್ಟು ಸೋಮೋಟೋ ರಿಜಿಸ್ಟರ್ ಮಾಡ್ಕೊಂಡಿದೆ ಕೇಸ್ನ. ಕೋರ್ಟು ಎಷ್ಟು ಸೆನ್ಸಿಬಲ್ ಆಗಿದೆ ಅನ್ನುವಂಥದ್ದಕ್ಕೆ ಇದು ಒಂದು ಸ್ಪಷ್ಟ ಉದಾಹರಣೆ. ಎರಡನೇದು, ನೀವು ಮೇ 7ನೇ ತಾರೀಕು ಎಲ್ಲ ಮಾಧ್ಯಮಗಳಲ್ಲಿ ನಾವು ಬೆಳಗ್ಗೆನೇ ನೋಡ್ತಾ ಇದ್ದು. ರಾತ್ರಿ 2 ಗಂಟೆ ರಾತ್ರಿನಲ್ಲಿ 1 ಗಂಟೆ 5 ನಿಮಿಷಕ್ಕೂ ಏನೋ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ 5 ಕಡೆ ಪಾಕಿಸ್ತಾನದ ಒಳಗಡೆ ನುಗ್ಗಿ 9 ಕಡೆ ಡ್ರೋನ್ ಮೂಲಕ ದಾಳಿ ಮಾಡಿದ್ದೀವಿ ಎನ್ನುವಂಥದ್ದು ಮಾಹಿತಿಯನ್ನು ನಾವು ಕಂಡು, ಆಮೇಲೆ ಫಾರಿನ್ ಸೆಕ್ರೆಟರಿ ಮತ್ತು 2 ಆರ್ಮಿ ಆಫೀಸರ್ಸು ಮತ್ತು ನೇವಿ ಆಫೀಸರ್ಸು ಬಂದು ಬ್ರೀಫ್ ಮಾಡಿ ಆದಮೇಲೆ ಜನಗಳು ಅದನ್ನು ನಂಬುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಎಷ್ಟು ಜನ ಸತ್ತವರು, ಯಾರನ್ನೂ ಸಾಯಿಸಿದರೆ, ಉಗ್ರನ್ನು ಸಾಯಿಸಿದರೆ, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ನಾವು ಯಾವತ್ತೂ ಏನೂ ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ. 7ನೇ ತಾರೀಕು ಇದ್ದಕ್ಕಿದ್ದಂಗೆ ನೀವು ಬಾಂಬನ್ನು ಹಾಕಿದ್ದೀವಿ, ಇನ್ನೇನೋ ಮಾಡೋದು ಅಂತ ಈಗ ಹೇಳ್ಕೊಂಡು ಶುರು ಮಾಡಿದ್ದೀರಿ. ಆಮೇಲೆ 10ನೇ ತಾರೀಕು ಮೂರೇ ದಿವಸಕ್ಕೆ ಅದನ್ನು ಕದನ ವಿರಾಮ ಅಂತ ಘೋಷಣೆ ಮಾಡುವಂಥ ಕೆಲಸವನ್ನು ನಾವು ಮಾಡಲಿಲ್ಲ, ಡೊನಾಲ್ಡ್ ಟ್ರಂಪ್ ಮಾಡಿದ್ರು. ಕದನ ವಿರಾಮವನ್ನು ಯುದ್ಧ ನಡೀತಾ ಇರಬೇಕಾದ್ರೆ, ಯುದ್ಧ ಯಾವಾಗ ಪ್ರಾರಂಭ ಆಯಿತು ಅನ್ನುವಂಥದ್ದೇ ನಮ್ಗೆ ಗೊತ್ತಿಲ್ಲ, ನನಗಂತೂ ಗೊತ್ತೇ ಇಲ್ಲ ಯುದ್ಧ ಯಾವಾಗ ಆರಂಭ ಆಯಿತು. ಯುದ್ಧ ಪ್ರಾರಂಭ ಆಗಿದ್ದರೆ, ಯುದ್ಧ ಅಫಿಷಿಯಲಾಗಿ ಡಿಕ್ಲೇರ್ ಆಗಿದ್ದರೆ ಅದು ಸುಮಾರು ಒಂದು 3000 ಕಿಲೋಮೀಟರ್ ಲೆಂತ್ಗೆ ಏನು ಬಾರ್ಡ್ರ್ ಇದೆ, ಆ ಬಾರ್ಡ್ರ್ನಲ್ಲಿರುವಂಥ ಎಲ್ಲ ಜನಗಳನ್ನ ಎವಾಕ್ಯುಯೇಟ್ ಮಾಡಬೇಕಾಯ್ತು. ಫಸ್ಟು ಅಲ್ಲಿ ವಾರ್ನಿಂಗ್ ಕೊಟ್ಟು ಅವ್ರನ್ನೆಲ್ಲ ಹೊರಗಡೆ ಬೇರೆ ಕಡೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಎಲ್ಲನೂ ಮಾಡಿದ್ರಾ? ಎಲ್ಲಾದರೂ ಮಾಡಿದ್ರಾ? ಪ್ರಕ್ರಿಯೆ ಶುರುವಾಗಿತ್ತಾ ಅನ್ನುವಂಥದ್ದು ಗೊತ್ತಿಲ್ಲ. ಆಯಿತು, ಯುದ್ಧ ಶುರುವಾಗಿದೆ ಅಂತ ಎಲ್ಲ ಮಾಧ್ಯಮಗಳಲ್ಲಿ, ಎಲ್ಲ ಮಾಧ್ಯಮದ ಸ್ಟುಡಿಯೋಗಳಲ್ಲಿ ಒಂದಷ್ಟು ಯುದ್ಧಗಳು ನಡೀತಾ ಇದ್ದವು. ಎಲ್ಲ 4 ಜನ 5 ಜನ ಕೂತ್ಕೊಂಡು ದಿನನಿತ್ಯ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಏನು 12 ಗಂಟೆಗೆ ಯುದ್ಧ, ಮತ್ತೆ ಎಲ್ಲ ಪುಡಿ ಗುಡುಗುಡಿ ಗಡಗಡ ಬಡಬಡ ಏನು ಎಲ್ಲ ಇಲ್ಲೇ ಸೌಂಡ್ ಶುರುವಾಗ್ತಿತ್ತು. ಇಸ್ಲಾಮಾಬಾದ್ ಕ್ಯಾಪ್ಚರ್ ಮಾಡ್ಕೊಂಬಿಟ್ರು ಅಂತ ಒಂದು TVಯವರು ಹೇಳೋದು, ಕರಾಚಿ ಮುಗಿದೋಯ್ತು ಅಂತ ಒಂದು TV ಹೇಳೋದು, ಅದರ ಪಾಕಿಸ್ತಾನ ಪ್ರಧಾನಮಂತ್ರಿ ಬಂಕರಲ್ಲಿ ಹೋಗಿ ಸೇರ್ಕೊಂಬಿಟ್ಟವ್ರೆ ಕಾಣ್ತಾ ಇಲ್ಲ ಅಂತ ಒಂದು TVಯವರು, ಅವರೇ ವಿಶ್ಲೇಷಣೆ.
ಅಯ್ಯೋ ಪಾಪ ಎಲ್ಲ ಜನಗಳು ಕಾಯ್ತಾರೆ. 4 ಗಂಟೆಗೆ ನರೇಂದ್ರ ಮೋದಿಯವರು ಭಾಷಣ ಮಾಡ್ತಾರೆ. 4 ಗಂಟೆಗೆ ಭಾಷಣ ಅಲ್ಲ, ಬಂದು ಘೋಷಣೆ ಮಾಡ್ತಾರೆ ಪಾಕಿಸ್ತಾನ ಭೂಪಟದಲ್ಲೇ ಇರೋಲ್ಲ ಅಂತ ಎಲ್ಲ. ಅವನು ಯಾರೋ ಪುಂಗ್ಲಿ ದಾಸ ಒಬ್ಬ ಅವನ ಹೆಸರೇನೋ ಸೂಲಿಬೇಲೆ, ಸೂಲಿಬೇಲೆಯನ್ನು ಹೋಗಿ ಮಾತಾಡಿಸಿ ಅವನು 3 ದಿವಸ ಪಾಪ ಬಂದು ಆಪ್ರೇಷನ್ ಸಿಂಧೂರ 1.0, 2.0, 3.0 ಬಂತು. 3 ದಿವಸಕ್ಕೆ ನಿಂತೋಯ್ತು. ಯಾಕೋ 3.0 ಅಂದ್ಕೊಂಡು ಶುರು ಮಾಡಿದೆ. ಇಂಥವ್ರನ್ನೆಲ್ಲ ಮಾತಾಡಿಸಿ ಇಂಡಿಯಾದ ಯುದ್ಧದ ಬಗ್ಗೆ BJP ಸರ್ಕಾರದ ವಿಚಾರದಲ್ಲಿ ಇಂಡಿಯನ್ ಆರ್ಮಿಗೆ ಅವಮಾನ ಮಾಡುವಂಥ ಕೆಲಸವನ್ನು ಮಾಡಿಬಿಟ್ರಲ್ಲ ಸ್ವಾಮಿ. ನಗೆಪಾಟ್ನಾಗ ಈಡಾಗುವಂಥ ಕೆಲಸವನ್ನು ಮಾಡಿಬಿಟ್ರು. ಆಯಿತು, ಡೊನಾಲ್ಡ್ ಟ್ರಂಪ್ ಹೂ ಈಸ್ ದಟ್ ಫೆಲೋ? ಸೀಸ್ ಫೈದಾಗ ಘೋಷಣೆ ಮಾಡುವಂಥದ್ದಕ್ಕೆ ಹೂ ಈಸ್ ದಟ್ ಜೆಂಟಲ್ಮ್ಯಾನ್? ವೆದರ್ ಇಂಡಿಯಾ ಪೂರ್ತಿನ ಡೊನಾಲ್ಡ್ ಟ್ರಂಪ್ ಕೈ ಕೊಟ್ಬಿಟ್ಟಿದ್ದೀರಾ? ಅಮೇರಿಕಾಗೆ ಅಡವಿಟ್ಬಿಟ್ಟಿದ್ದೀರಾ? ಹೇಳ್ರಿ, ಮಾತಾಡಿ. ಏನಾದರೂ ಹೇಳಿದ್ರೆ ನಮ್ಮನ್ನು ದೇಶದ್ರೋಹಿ ಪಟ್ಟ ಕಟ್ತೀರಾ? ಏನಾದರೂ ಮಾತಾಡಿದ್ರೆ ₹2 ಭಕ್ತರವರೇ ಒಂದು ಮೆಸೇಜ್ ಹಾಕಿದ್ರೆ ನಮ್ಮ ವಿರುದ್ಧ ಕಾಂಗ್ರೆಸ್ ಕೆಲವು ಮೀಡಿಯಾಗಳಲ್ಲಿ, ಕೆಲವು ಪರ್ಟಿಕ್ಯುಲರ್ ಚಾನೆಲ್ಗಳಲ್ಲಿ ಬರುವಂಥ ಕಮೆಂಟ್ಸ್ಗಳೆಲ್ಲ ಸಂಪೂರ್ಣವಾಗಿ BJP ಮ್ಯಾನೇಜ್ಡ್ IT ಸೆಲ್ನವರು. ಅವರೆಲ್ಲ ಅದು ಯಾವ ಮನಸ್ಥಿತಿಲಿರುವಂಥವ್ರೋ, ಅದೇನು ಎತ್ತ ಅನ್ನುವಂಥದ್ದು, ಅವ್ರ ಬ್ಯಾಕ್ಗ್ರೌಂಡ್ ಏನು ಅಂಥದ್ದು ಗೊತ್ತಿಲ್ಲ. ಬಟ್ ಒಂದು 200-300 ಜನ IT ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ BJPಯವರು. ಅವರು ನಾವೇನು ಮಾತಾಡಿದ್ರು ನಮ್ಮ ವಿರುದ್ಧ ಭಾಳ ಕೆಟ್ಟದಾಗಿ, ನಮ್ಮ ವಿರುದ್ಧ ಹಾಕೋದಲ್ಲದೆ ನಮ್ಮ ಫ್ಯಾಮಿಲಿ ಬಗ್ಗೆ, ನಮ್ಮ ಮಕ್ಕಳ ಬಗ್ಗೆ, ನಮ್ಮ ಮನೆಯವ್ರ ಬಗ್ಗೆ ಎಲ್ಲ ಭಾಳ ಕೆಟ್ಟದಾಗಿ ಕೇವಲವಾಗಿ ಮೆಸೇಜ್ ಹಾಕುವಂಥದ್ದು ನಾವು ನೋಡಿದ್ವಿ. ಎಲ್ಲ ಒಂದೇ ಥರ ಇರುತ್ತೆ. ಅವರೆಲ್ಲ ಎಷ್ಟು ಜನಕ್ಕೆ ಏನು ಎತ್ತ ಅನ್ನುವಂಥದ್ದು, ಯಾವ ರೀತಿ ಯಾವ ಫ್ಯಾಮಿಲಿಲಿ ಹುಟ್ಟವ್ರವರು, ಯಾವ ಇದರಲ್ಲಿ ಹುಟ್ಟಿದ್ದಾರೆ ಅನ್ನುವಂಥದ್ದು ಆಮೇಲೆ ಮಾತಾಡೋಣ. ಅವ್ರ ಯೋಗ್ಯತೆ ಏನು ಅನ್ನುವಂಥದ್ದು. ಆಮೇಲೆ ಕೆಲವರಿಗೆ ಭಕ್ತಿರ್ತಾರೆ, ಅಂಧ ಭಕ್ತಿದ್ದಾರೆ. ₹2 ಒಂದು ಮೆಸೇಜ್ ಹಾಕಿರೋರಿಗೆ ಆಟೋಮೆಟಿಕ್ಗೆ BJP IT ಸೆಲ್ಲಿಂದ ಹೊರಟೋಗ್ತದೆ. ಅದಕ್ಕೋಸ್ಕರ ಭಾಳ ಕೆಟ್ಟದಾಗಿ ಹಾಕಬೇಕು. ನಮ್ಮ ಪರವಾಗಿ ಯಾರಾದರೂ ಅಪ್ರಿಷಿಯೇಟ್ ಮಾಡೋ ಒಂದು ಮೆಸೇಜ್ ಹಾಕಿದ್ರೆ ಅವ್ರ ವಿರುದ್ಧ ಮೆಸೇಜ್ ಹಾಕುವಂಥ ಕೆಲಸವನ್ನು ಮಾಡಿಬಿಡ್ತಾರೆ. ಪಾಪ ಅವರು ಎದ್ರಕಂಡು ನಮಗೆ ಯಾಕಪ್ಪ ಅಂದ್ಬಿಟ್ಟು ಸುಮ್ಮನೆ ಇರ್ತಾರೆ. ಇವತ್ತಿನ ದಿವಸ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮೋದಿ ವಿರುದ್ಧ ಯಾವ ರೀತಿ ಮಾತಾಡ್ತಾ ಇದ್ದಾರೆ ಜನಗಳು ಅನ್ನುವಂಥದ್ದು ನಾವು ಹೇಳಬೇಕಾಗಿಲ್ಲ. ಯೋಗ್ಯತೆ ಎಂಥ ಅವಕಾಶ ಸಿಕ್ಕಿತ್ತು ಸ್ವಾಮಿ. ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರನ ಮತ್ತೆ ವಶಪಡಿಸ್ಕೊಳ್ಳುವಂಥದ್ದಕ್ಕೆ ಎಲ್ಲ ಅವಕಾಶಗಳು ಇದ್ದೋ ನಮ್ಮಲ್ಲಿ. ಅದನ್ನು ಕೈ ಚೆಲ್ಲಿ ಕೂರುವಂಥ ಕೆಲಸವನ್ನು ನರೇಂದ್ರ ಮೋದಿಯವರು ಇಬ್ಬರಿಗೋಸ್ಕರ, ನಮ್ಮ ದೇಶಕ್ಕೋಸ್ಕರ ಅಲ್ಲ, ಇಬ್ಬರು ವ್ಯಾಪಾರಕ್ಕೋಸ್ಕರ, ಇಬ್ಬರದು ವ್ಯಾಪಾರ, ಅದಾನಿ ಮತ್ತು ಅಂಬಾನಿಯವರ ವ್ಯಾಪಾರ, $100 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಇದೆ ಅವ್ರದ್ದು ಇಬ್ಬರದು, ಅಂಬಾನಿ ಮತ್ತು ಅದಾನಿಯವರು. ಅವ್ರದ್ದು ವ್ಯಾಪಾರ ನಿಲ್ಲಿಸ್ತೀನಿ ಅಂತ ರಾತ್ರಿ ಎಲ್ಲ ಮಾತಾಡಿ ಅವರಿಗೆ ಕನ್ವಿನ್ಸ್ ಮಾಡಿರುವಂಥ ಒಂದು ವ್ಯವಸ್ಥೆ. ಅವರಿಬ್ಬರು ವ್ಯಾಪಾರ ಹೊರಟೋಗುತ್ತೆ ಅಂದ್ಬಿಟ್ಟು ಸೀಸ್ ಫೈರ್ಗೆ ಇವರು ನರೇಂದ್ರ ಮೋದಿಯವರು ಒಪ್ಕೊಂಡು. ಸೀಸ್ ಫೈರು, ಕದನ ವಿರಾಮ ಯಾವ ಹಂತದಲ್ಲಿ ಯಾವ ಟೈಮಲ್ಲಿ ಘೋಷಣೆ ಆಗುತ್ತೆ ಅನ್ನುವಂಥದ್ದು ಬೇಸಿಕ್ ಸೆನ್ಸ್ ಬೇಕು. ಅಟ್ಲೀಸ್ಟ್ ಮಾಧ್ಯಮದವರು ಅದರ ವಿಶ್ಲೇಷಣೆ ಮಾಡುವಂಥ ಕೆಲಸವನ್ನು ಮಾಡಬೇಕು. DGMOs ಅಂತ ಇದ್ದಾರೆ, ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಅಂತ ಇದೆ 2 ಕಡೆನೂ. ಅವರು DGMOsಗಳು ಮಾತಾಡಬೇಕು. DGMOsಗಳು ಮಾತಾಡಿ ಅಂಡರ್ಸ್ಟ್ಯಾಂಡಿಂಗಿಗೆ ಬಂದು ಆಮೇಲೆ ಸರ್ಕಾರ ಅನುಮತಿ ಕೊಟ್ಟಾದಮೇಲೆ DGMOಗಳು ಡಿಕ್ಲೇರ್ ಮಾಡಬೇಕು. ಅದು ಯಾವುದೂ ನಡೀಲಿಲ್ಲ. ಬೆಳಗ್ಗೆ 10-11 ಗಂಟೆಗೆ ಡೊನಾಲ್ಡ್ ಟ್ರಂಪ್ ಅವರು ಘೋಷಣೆ ಮಾಡ್ತಾರಲ್ಲಿ. ಅವರು ಇದರಲ್ಲಿ ಟ್ವಿಟ್ಟಲ್ಲಿ ಹಾಕತ್ತಾರೆ. ಏನು ಟ್ವಿಟ್ಟಲ್ಲಿ ಹಾಕಿರೋದವರು? ಟ್ವಿಟ್ಟಲ್ಲಿ ನೀವು ನೋಡಿಬಿಟ್ರೆ ಆಶ್ಚರ್ಯ ಪಡಬೇಕು. ಇವರು ಏನಂತಾರೆ? ಆಫ್ಟರ್ ಎ ಲಾಂಗ್ ನೈಟ್ ಆಫ್ ಟಾಕ್ಸ್ mediated by US, I am pleased to announce that India and Pakistan have agreed to a full and immediate ceasefire. Congratulations to both countries on using common sense and great intelligence. ಅಂದರೆ ನಮ್ಮ ಇಂಡಿಯಾದವ್ರಿಗೆ ಕಾಮನ್ ಸೆನ್ಸ್ ಇರಲಿಲ್ಲ ಅಂತ ಅರ್ಥ. ಕಾಮನ್ ಸೆನ್ಸು ಇವ್ರ ಮೂಲಕ ಕಾಮನ್ ಸೆನ್ಸ್ ಯೂಸ್ ಮಾಡಿ ಇಬ್ಬರು ಒಪ್ಕೊಂಡದ ನಂತರ ನಾನು ಮೀಡಿಯೇಟ್ ಮಾಡಿ ಎಲ್ರಿಗೂ ಸೀಸ್ ಫೈರ್ನ ಘೋಷಣೆ ಮಾಡ್ತಾ ಇದ್ದೀನಿ ಅಂತ ಅವರ ಟ್ವಿಟ್ಟಲ್ಲಿ ಬೆಳಗ್ಗೆ 11 ಗಂಟೆಗೆ ಹಾಕೊಂಡ ಮೇಲೆ ಸಾಯಂಕಾಲ 4 ಗಂಟೆಗೆ ಇವರು ನಮ್ಮವರು ಅದನ್ನು ಘೋಷಣೆ ಮಾಡ್ತಾರೆ. ಎಂಥ ಅವಕಾಶ ಸ್ವಾಮಿ. ಒಡೆದು ಪಾಕಿಸ್ತಾನ ಚಿದ್ರಿ ಹೊಡೆಸುವಂಥದ್ದಕ್ಕೆ ನಮ್ಮ ಉಗ್ರನ ಯಾವ ಕಾಲಕ್ಕೂ ಯಾರೂ ತಂಟೆ ಎತ್ತಬಾರ್ದು. ಉಗ್ರರು ಪದೇ ನಮಗೇನು ಸಮಸ್ಯೆ ಮಾಡ್ತಾವ್ರೆ, ಕಳೆದ 1947 ಇಸ್ವಿಯಿಂದ ಪಾಕಿಸ್ತಾನ ಡಿವೈಡ್ ಆದಮೇಲೆ ಎಷ್ಟರ ಮಟ್ಟಿಗೆ ನಮಗೆ ತೊಂದರೆ ಕೊಡ್ತಾವ್ರೆ ಅನ್ನುವಂಥದ್ದು ಸಂಪೂರ್ಣವಾಗಿ ಫುಲ್ ಸ್ಟಾಪ್ ಇಡುವಂಥದ್ದಕ್ಕೆ ಒಳ್ಳೆಯ ಅವಕಾಶ ಇತ್ತು. ಎಂಥ ಅವಕಾಶ ಇದು ಸತೀಶ್ ಅವರೇ. ಕೊನೆ ಓವರು ಕ್ರಿಕೆಟಲ್ಲಿ 1 ಓವರು 50 ರನ್ ಬೇಕು ಪಾಕಿಸ್ತಾನದವ್ರಿಗೆ. ನಾವು 100% ಗೆದ್ದಂಗೆ. ಇಮಿಡಿಯೇಟಾಗಿ ಥರ್ಡ್ ಅಂಪೈರ್ ಬಂದು ಇಲ್ಲ ಇದು ಕ್ರಿಕೆಟ್ ಅಷ್ಟೇ ಮುಗಿತು, ಇಬ್ಬರಿಗೂ ಒಂದೊಂದು ಪಾಯಿಂಟ್ ಕೊಡ್ತೀನಿ ಅಂತ ಘೋಷಣೆ ಮಾಡಿಬಿಟ್ಟು ಹೊರಟೋದು ಹೆಂಗಿರ್ತದೆ?
ಹಂಗಾಗೋಯ್ತು ಇಲ್ಲಿ ಕತೆ. 6 ಬಾಲು ತಿಪ್ಪರ್ಲಾಗ ಹಾಕಿದ್ರು ನೋ ಬಾಲು, ಈ ಫ್ರೀ ಹಿಟ್ ಹಾಕಿದ್ರು 6ಕ್ಕೆ 6 ರನ್ ಒಂದೊಂದು ಬಾಲಿಗೆ 6 36 ಪ್ಲಸ್ ಒಂದು 2 ನೋ ಬಾಲ್ ಹಾಕಿದ್ರು 50 ರೀಚ್ ಹಾಕೋಕ್ಕಾಗಲ್ಲ. 100ಕ್ಕೆ 100 ನಾವು ಗೆಲ್ತೀವಿ. ಥರ್ಡ್ ಅಂಪೈರ್ ಬರ್ತಾನೆ, ಇಲ್ಲ ಮುಗೀತು ಆಟ, ಇನ್ನು ಆಟ ಆಡೋಂಗಿಲ್ಲ, ಇಬ್ಬರು ಆಡೋಂಗಿಲ್ಲ, ಇಬ್ಬರಿಗೂ ಒಂದೊಂದು ಪಾಯಿಂಟ್, ನಿನ್ಗೊಂದು ಪಾಯಿಂಟ್ ಇವ್ನಿಗೊಂದು ಪಾಯಿಂಟ್ ತಗೊಂಡು ಹೋಗ್ತಾ ಇರಿ ಅಂತ ಅಂದ್ಬಿಟ್ರೆ ಹೆಂಗಿರುತ್ತೆ, ಹಂಗೆ ಆಗೋಯ್ತು ಕತೆ ಇದು.